ನೋಡೆ ಇನ್ನೊಂದು ವಾರ ಐತೆ ಎಂಗೇಜ್ಮೆಂಟ್ಗೆ. ನೋಡು ನಿಮ್ಮ ಮತ್ತೆ ನಿಮ್ಮ ಮಾವ ಎಲ್ಲನೂ ಮನೆಯಾಗೇನೇ ಅವರೇ, ಅವ್ರು ನೋಡ್ಕೊಂಡು ಮುರುವಾದಾಗ ಇಲ್ಲೇ ಇರೋದು ಕಲ್ತ್ಕ, ಸರಿನಾ? ನಾವಿವಾಗ ಎಂಗೇಜ್ಮೆಂಟ್ ರಿಂಗ್ ಎಲ್ಲ ಮಾಡಿಸ್ಬೇಕು. ಅದಕ್ಕೆ ಹೋಗ್ಬಿಟ್ಟು ಎಂಗೇಜ್ಮೆಂಟ್ ರಿಂಗ್ ಎಲ್ಲ ಮಾಡಾಕ್ಬಿಟ್ಟು ಬರ್ತೀವಿ. ಅಲ್ಲಿ ಗಂಟ ಎಲ್ಲೂ ಹೋಗ್ದಿದ್ದಾಗ ಮುಚ್ಕೊಂಡು ಮನೆ ಒಳಗಡೆನೆ ಬಿದ್ದಿರಬೇಕು. ಏನಾರ ಹೊಸ್ಲು ದಾಡ್ದೋ ಕಾಲು ಮುರಿದಾಕ್ಬಿಡ್ತೀನಿ ಬಂದು. ಮಾವ ಐತೆ ಅತ್ತೆ ಐತೆ ಏನು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಮಾಡಿ ಅವ್ರಂಗೆ ಆಟ ಆಡಕ್ಕೆ ಬರ್ಬೇಡ ನನ್ನ ಹತ್ರ. ಈಗಲೇ ಹೇಳಿದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ಅಷ್ಟಲಿ ತನಕ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇಲ್ಲೇ ಬಿದ್ದಿರಬೇಕು. ಸರಿ ಕಣಮ್ಮ. ಸರಜಿ ಅಣ್ಣ. ಅಯ್ಯೋ ಎಂಗೇಜ್ಮೆಂಟ್ ರಿಂಗು ಎಲ್ಲ ತರಕ್ಕೆ ನೀನು ಯಾಕಮ್ಮ ಬಸ್ಸಾಗ ಹೋಗ್ಬೇಕು? ಕಾರಲ್ಲೇ ಹೋಗೋಣ ಬಾ. ಕಾರೇನು ಫ್ರೀ ಆಗಿ ಐತೆ. ನನ್ನ ಮಗನ ಕರಿತೀನಿ, ಎಲ್ಲರೂ ಹೋಗ್ಬಿಟ್ಟು ತಗೊಂಬಿಟ್ಟು ಬಂದ್ಬಿಡೋಣ, ಸರಿನಾ? ಅಣ್ಣ ಸರಿ ಅಣ್ಣ, ಆಯಿತು ಬಿಡೋಣ. ನೀನಿದ್ರೆ ನನಗಂತೂ ಏನೂ ತೊಂದರೆನೇ ಇಲ್ಲ. ನನಗೋಸ್ಕರ ನೀನು ಇಲ್ಲೇ ಉಳ್ಕೊಂಡು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಯ್ತೀನಿ ಅಂತ ಹೇಳಿರೋದು ಇನ್ನೂ ನಂಗೆ ಭಾಳ ಖುಷಿ ಆಯ್ತೈತೆ ಕಣಣ್ಣ, ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಇರೋಳೊಬ್ಳು ತಂಗಿ, ನೀನು ಚೆನ್ನಾಗಿ ನೋಡ್ಕೊಂಡಿದ್ದಾಗ ಇನ್ನು ಯಾರಮ್ಮ ಸಂತಾಕ್ ನೋಡ್ಕೊಳ್ಳೋಣ ಹೇಳಿ ನಾನು. ಸರಿ ಬಾಬಾ, ಬೇಗ ಬೇಗ. ಏನಮ್ಮ ನೀನು ಬೇಗ ಹೊರಡು, ರಚ್ಚು. ಅಯ್ಯೋ ಪರವಾಗಿಲ್ಲ ಮಾವ, ಅಮ್ಮ ಯಾವ್ದು ಉಂಗ್ರ ತಂದು ಕೊಟ್ಟರು ನನಗೇನು ಒಪ್ಕೇನೆ. ನನಗೇನು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಅಲ್ಲ ಎಂಗೇಜ್ಮೆಂಟ್ಗೆ ರಿಂಗು ಹಂಗೇನೆ ಬಟ್ಟೆ ಸೀರೆ ಗಿರೆ ತಗೊಳ್ಳೋದಿದ್ರೆ ತಗೋಬೇಕಿತ್ತು. ಹೂನೇ ಬಾ ಸುಮ್ಕೇನೆಯಾ? ಅಯ್ಯೋ ಇಲ್ಲ ಕಣಮ್ಮ, ಇಬ್ರು ಹೋದ್ರೆ ಹೆಂಗೆ? ಇಲ್ಲ ನೀನು ಮಂತಾಗಿರು, ನಾನು ಹೋಯ್ತೀನಿ. ಇಲ್ಲ ನಾನು ಮಂತಾಗಿರ್ತೀನಿ, ನೀನು ಹೋಗು. ಮಂತಾಗ ಬೇರೆ ಕೆಲಸ ಶಾನೆ ಐತಿ, ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಮಾಡಬೇಕು. ಸುಮ್ಮನೆ ಬಾಕ್ಲಾಕೊಂಡು ಹೋಗ್ಬಿಟ್ರೆ ಹೆಂಗೆ? ಇಲ್ಲ ನೀನು ಇಲ್ಲೇ ಇರು, ನಾನೇ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ನಾನಿದ್ರಿ ಹಂಗೆ ನಾನು ನೋಡಬಾರ್ದೆ? ಸರಿ ತಗತ್ಲಾಗಿ ನಾವೆಲ್ಲ ಹೋಗ್ಬಿಟ್ಟು ಬರ್ತೀವಿ. ಮನೆ ಕಡೆ ಹೊಸಿ ಹುಷಾರು, ಸರಿನಾ? ಮನೆ ಕ್ಯಾಮೆ ಎಲ್ಲನೂ ಮಾಡ್ಬಿಡು. ಒಂಚೂರು ಸಾರ್ಗಿರನ್ನ ಮಾಡಿಕು, ರಾತ್ರಿಗೆ ಬರ್ತೀವಿ. ಹಂಗೆ ಬೋಂಡುಕ್ಕೆಲ್ಲ ಕಲ್ಸಿಕ್ಕಿರು. ಮಳೆ ಬೇರೆ ಬರೋ ಹೊತ್ತು ತಿನ್ಬೇಕಂತ ಅನ್ನಿಸ್ತಾನೆ ಇರ್ತದೆ. ಹೊಸಿ ತಿನ್ಕೊಳ್ಳೋಣ ಮಾಡೋಣ. ಎಲ್ಲ ರೆಡಿ ಮಾಡ್ಬಿಟ್ಟು ಮಾಡ್ಗು, ಆಯ್ತಮ್ಮ? ಅಳೋ ನೋಡಿ ಹೊತ್ಗೇನು ಕರಿಯೇ, ಹಂಗೇನಿ ಹೊತ್ತಿಗೆ ನಾನು ನೀನು ಹಂಗೇನಿಯ ನಿಮ್ಮ ಮಗ ಎಲ್ಲನೂ ಹೋಗ್ಬಿಟ್ಟು ಬರೋಣ. ಹ್ಞೂ ಬಾಮ, ಏನೇನು ಬೇಕೋ ಎಲ್ಲ ತಗೊಬಿಡು. ಈಗಲೇ ನೀನು ಲಿಸ್ಟ್ ಹಾಕೊಬಿಡು ಏನೇನು ಬೇಕು ಅಂತ. ಆಮೇಲೆ ಅಣ್ಣಯ್ಯ ಅದು ಮಾರ್ತೆ ಇದು ಮಾರ್ತೆ ಇದು ಮಾರ್ತೆ ಅದು ಮಾರ್ತೆ ಅಂತ ಮಾತ್ರ ಹೇಳೋಕೆ ಬರ್ಬೇಡ ನಮ್ಮ ಹತ್ರ. ನನಗಂತೂ ಪದೇ ಪದೇ ಓಡಾಡಕ್ಕಂತೂ ಬೇಜಾರು ಹೋಗ್ಬಿಟ್ಟೈತಿ. ಒಂದು 2 ದಿನ ಹಳ್ಳಿನಾಗ ನೆಮ್ಮದಿಗಿರೋಣ ಅಂತ ಬಂದಿದ್ದೀನಿ. ಮತ್ತೆ ಅದೇ ಪದೇ ಓಡಾಡಬೇಕು ಅಂದರೆ ನನಗೂ ಬೇಜಾರೆ. ಓ ಅದಕ್ಕೆ ಬಂದ್ರಾ? ನಡೀರಿ ಒಳ್ಡಂದ್ರನ. ಎಲ್ಲಿಗೆ? ಇಲ್ಲೇ ನೀ ಪ್ಯಾಟೆಗೆ ಸುಮ್ಮನೆ ಎಂಗೇಜ್ಮೆಂಟ್ಗೆ ಉಂಗ್ರ ಪಂಗ್ರ ಎಲ್ಲ ಮಾಡಿಸ್ಬೇಕಲ್ಲ, ಅದಕ್ಕೆ. ಏನೋ ಈ ಹಳ್ಳಿನಾಗೆ ಇಲ್ಲಿ ಚೆನ್ನಾಗಿರೋ ಉಂಗ್ರ ಎಲ್ಲ ಸಿಗುತ್ತಾ? ನನ್ನ ಮಗ ಏನು ಈ ಥರ ಲೋಕಲ್ ಎಲ್ಲ ಆಗ್ತಾನೆ ಅಂತ ಅನ್ಕೊಂಡ್ರ? ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬೆಂಗ್ಳೂರಾಗೇನೆ ಒಳ್ಳೆ ಅಂಗಡಿನಾಗ ತಗೋಬರೋಣ. ಅಯ್ಯೋ ಬೆಂಗ್ಳೂರ? ತುಮಕೂರಾಗೂ ಚೆನ್ನಾಗಿರೋವೇ ಸಿಗ್ತಾವತ್ಗೆ. ಬೆಂಗ್ಳೂರು ಅಷ್ಟೇನು ಚೆನ್ನಾಗಿರೋ ಥರ ಸಿಗಲ್ಲ. ನನ್ನ ಮಗನಿಗೆ ಒಳ್ಳೆ ಡಿಸೈನೇ ಬೇಕು. ವಾಗದೊಂದ್ಸಲ ಮದುವೆ ಚೆನ್ನಾಗಿ ಆಗಬೇಕು. ಹಂಗೆ ಹಿಂಗೆ ಕಾಂಜೆ ಪಿಂಜಿ ಥರ ಆದರೆ ನಂಗೆ ಇಷ್ಟ ಆಗಲ್ಲ. ಸರಿ ಬಿಡೆ, ಇನ್ನು ಯಾಕೆ ನಿನ್ನ ಆಸೆನೂ ಹಂಗೆ ಹಿಂಗೆ ಮಾಡೋದು? ಮಗನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ ನೀನು. ಸರಿ ತಗ ಆತ ಇನ್ನೇನು, ಈ ಬೆಳಿಗ್ಗೆ ಹೋದ್ರೆ ಸಂಜೆ ಅಷ್ಟೊತ್ತು ಮನೆಗೆ ಇರ್ಬೋದು ಬೆಂಗ್ಳೂರಿಗೆ ಹೋಗಿ. ಸರಿ ಬರ್ರಿ, ಮತ್ತೆ ಎಲ್ಲ ಓಡಾಡ್ಕೊಂಬಿಟ್ಟು ತಗೊಂಬಿಟ್ಟು ಬರೋಣ. ಏನಮ್ಮ ನಿಂಗೇನು ಕೆಲಸ ಇಲ್ಲ ತಾನೆ ಸಂಜೆ ಗಂಟ? ಇಲ್ಲ ಕಣಣ್ಣ, ಏನು ಕೆಲಸನೂ ಇಲ್ಲ ನನಗಂತೂ. ಹಂಗಾರು ನೋಡಿರಿ ಮತ್ತೆ ಹೋಗ್ಬಿಟ್ಟು ಬರೋಣ. ಸರಿ ಅಣ್ಣ ಆಯ್ತು, ಬರ್ರಿ ಹೋಗೋಣ. ಅಪ್ಪ ಹಿಂಗೆ ಸಂಜೆ ಆಗಿದ್ದು ಆಗ್ತಿದ್ದಂಗೆ ನೀ ಹೊಲ್ಟ ಕಾಪಿ ತಗೊಂಡು ಹೋಗ್ಬೇಕು. ಕಾಪಿ ತಗೊಂಡು ಹೋಗ್ಬಿಟ್ಟು ಕಾಪಿ ಕೊಟ್ಬಿಡು, ಸರಿನಾ? ಊಟಕ್ಕೆ ಬರ್ತದಂತ ಮನೆಗೇನೆ ಉಣ್ಣಕ್ಕೆ ಇಟ್ಬಿಟ್ಟು ಸಂಜೆ ಒಂದಿತ ಕಾಪಿ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಡು. ಮನೆ ಕೆಲಸ ಎಲ್ಲ ನೋಡ್ಕ, ಸರಿನಾ? ಆಯ್ತಮ್ಮ. ಅಣ್ಣ ಕರಿಯೋಣ ನಿಮ್ಮ ಮಗನ ಬಿರ್ಬಿರ್ನ ಹೋಗೋಣ ತಾಗೆ. ಬರ್ರಿ. ಅಪ್ಪ ದೇವ್ರೆ, ಇಷ್ಟು ದಿನಕ್ಕೆ ನಂಗೆ ಸ್ವತಂತ್ರ ಸಿಕ್ದಂಗೆ ಆಯಿತು. ನಮ್ಮಮ್ಮ ಹೆಂಗೋ ಬೆಂಗ್ಳೂರಿಗೆ ಹೋಯ್ತು, ಇನ್ನು ಸಂಜೆ ತನಕ ಬರಲ್ಲ. ಯಾಕೆ ಇವತ್ತು ನಾನು ಅಚ್ಚುನ ಮೀಟ್ ಮಾಡಿ ಬರಬಾರ್ದು? ಎಲ್ಲ ವಿಚಾರನ ಅವ್ನಿಗೆ ಹೇಳ್ಬಿಡ್ಬೇಕು. ಇನ್ನೊಂದು ವಾರ ಹತ್ತದಿಂದಾಗ ಎಂಗೇಜ್ಮೆಂಟ್ ಐತೆ, ಅದು ಏನು ಮಾಡ್ತಾನೋ ಮಾಡಲಿ ಅಲ್ವಾ? ಇದೊಂದೇ ಒಂದ್ಸಲ ಹೋಗ್ಬಿಟ್ಟು ಮಾತಾಡ್ಕೊಂಡು ಫೈನಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಏನಾದರೂ ಫೈನಲ್ ಮಾಡಲೇಬೇಕು. ನನ್ನ ಮಗನ ಮಗನ ಮಾತ್ರ ನಾನು ಮದುವೆ ಮಾಡ್ಕೊಳ್ಳಲ್ಲ ಬಿಡು. ಅವನ ಜಂಬನ ಅವ್ನು ದುರಂಕಾರನೋ. ನಮ್ಮಮ್ಮಂಗೆ ಹೇಳಿದ್ರೆ ನಮ್ಮಮ್ಮಂಗೆ ದುಡ್ಡೇ ಮುಖ್ಯ ನನಗಿನ್ನ. ನಮ್ಮಮ್ಮ ಹಂಗೆ ಅನ್ಕೊಂಡಿರಲಿ, ನಂಗೆ ದುಡ್ಗಿನ್ನ ಅಚ್ಚುನೇ ಮುಖ್ಯ. ಅವನನ್ನು ಕಟ್ಕೊಂಡು ನನಗೇನಾಗಬೇಕು? ಥೂ, ಅವನಂತೂ ಬೇಡವೇ ಬೇಡ. ಆದಷ್ಟು ಬೇಗ ಹೋಗ್ಬಿಟ್ಟು ಇವತ್ತು ಅಚ್ಚು ಹತ್ರ ಮಾತಾಡ್ಬಿಟ್ಟು ಏನು ವಿಚಾರ, ಅವನು ಏನು ಹೇಳ್ತಾನೋ ಕೇಳ್ತೀನಿ. ಎಷ್ಟೊಂದು ದಿನ ಹೋಗ್ಬಿಡ್ತು ಅವನಂತೂ ನೋಡ್ಬಿಟ್ಟು ನಾನು. ಸುಮಾರು ದಿನ ಆಯಿತು. ಒಳ್ಳೆ ಚೆನ್ನಾಗಿರೋ ಒಂದು ಕ್ಯಾಮ್ರಾ ಸೆಟ್ ಫೋನ್ ಇದ್ದರೆ ಫೋಟೋನ ಕಳಿಸ್ಕೋಬೋದಿತ್ತು. ಇರೋದು ಬೇಸಿಕ್ ಸೆಟ್ಟು, ಅದ್ರಾಗೆ ಎಂಥದ್ದು ವಾಟ್ಸಪ್ಪು ಇಲ್ಲ ಎಂಥದ್ದು ಇಲ್ಲ. ಹೋಗ್ಬಿಟ್ಟು ಬರೋಣ. ಫೋನ್ ಹಾಕೋಣ ಮೊದಲು ಇರು. ಹಲೋ ಅಚ್ಚು ನಾನು. ಹಲೋ ರಚ್ಚು ಹೇಳು. ಇವತ್ತು ನಾನು ಮೀಟ್ ಮಾಡ್ತಾ ಇದ್ದೀನಿ. ಅಯ್ಯೋ ನಿಮ್ಮ ಮನೆ ನಿಮ್ಮಮ್ಮ ಯಾರಾದ್ರೂ ನೋಡ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗಲ್ವಾ? ಅಯ್ಯೋ ನಮ್ಮಮ್ಮ ಎಲ್ಲ ಏನು ನೋಡಲ್ಲ, ನೀನು ತಲೆಗೆಡಿಸ್ಕೊಬೇಡ. ನಮ್ಮಮ್ಮ ಅತ್ತೆ ಮಾವ ಎಲ್ಲನೂ ಬೆಂಗ್ಳೂರಿಗೆ ಹೋಗೋರೆ. ಏನೋ ಸ್ವಲ್ಪ ಎಂಗೇಜ್ಮೆಂಟ್ ಅದು ಇದು ಏನೋ ತರಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಳಗಡೆ ನಾನು ಹೇಳಿದ್ದೆಲ್ಲ ಏನಾದ್ರು ಒಂದು ಡಿಸೈಡ್ ಮಾಡು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅದೇನಾದರೂ ಇವತ್ತು ಫೈನಲ್ ಮಾಡಿಬಿಡೋಣ, ಸರಿನಾ? ಏನು ಮಾಡಬೇಕು ಏನು ಬಿಡಬೇಕು ಅಂತ ಯೋಚನೆ ಮಾಡೋಣ, ಸರಿನಾ? ಅಯ್ಯೋ ನೀನು ಬರ್ತಾ ಇದ್ದೀನಿ ಅಂತ ಖುಷಿಗೆ ನನಗೆ ಮಾತೇ ಬರ್ತಾ ಇಲ್ಲ. ಅಯ್ಯೋ ಇಷ್ಟು ದಿನ ಆದಮೇಲೆ ನೀನು ನೋಡ್ತಾ ಇದ್ದೀನಲ್ಲ, ಖುಷಿನೇ ಸಾಕು. ಎಲ್ಲಿ ಮೀಟ್ ಮಾಡೋಣ? ಸ್ಮಶಾನ ಐತಲ್ಲ, ಸ್ಮಶಾನದಾಗೆ ನೀ ಮೀಟ್ ಮಾಡೋಣ. ಇದೇನೇ ಹಿಂಗೆ ಹೇಳ್ತೀಯ ಸ್ಮಶಾನದಾಗೆ ಅಂತ ಹೇಳ್ಬಿಟ್ಟು? ಮೊದಲೇ ಗಡ ಅಂತದ್ದು ಕೈ ಕಾಲೆಲ್ಲನು. ಮತ್ತೆ ಸ್ಮಶಾನನಾ? ನಮ್ಮ ಊರ ಜನ ಎಲ್ಲಾರು ಬರ್ದಿರೋ ಜಾಗ ಅಂದರೆ ಅದೊಂದೇನೆ. ಇಲ್ಲ ಅಂತಂದರೆ ಯಾರನ್ನ ಬಂದ್ಬಿಟ್ಟು ನೋಡ್ಬಿಟ್ಟು ಸುಮ್ಮನೆ ಗಲಾಟೆ ಹೋಗ್ಬಿಟ್ಟು ಜಗಳ ಹೋಗ್ಬಿಡ್ತವೆ. ಈಗ ನಾನು ಜಾಸ್ತಿ ದೂರ ಬರೋಕ್ಕಾಗಲ್ಲ. ನಮ್ಮ ಅಪ್ಪ 1 ಗಂಟೆ ಊಟಕ್ಕೆ ಬರುತ್ತೆ, ಆಗಲೇ ಇವಾಗ 11 ಗಂಟೆ. ಇನ್ನು 2 ಅವರ್ ಅಷ್ಟೇನೆ. ಪಟ ಮಾತಾಡ್ಬಿಟ್ಟು ಬಂದ್ಬಿಡ್ಬೇಕು ನಾನು. ಬರ್ತೀನಿ ಇರು, ಅಲ್ಲಿ ಸ್ಮಶಾನ ಐತಲ್ಲ ಅಲ್ಲೇ ನೀನು ನಿಂತ್ಕೊಂಡಿರು, ಬರ್ತೀನಿ. ಸರಿ ಬೇಗ ಬಾ. ಸರಿ ಆಯಿತು. ಅಯ್ಯೋ ದೇವ್ರೆ, ಹುಡುಗ ಬೇರೆ ಯಾವ ಜಾಗನೂ ಸಿಗ್ಲಿಲ್ವ? ಸ್ಮಶಾನನೇ ಸಿಗ್ಬೇಕಿತ್ತ? ಏನು ಮಾಡೋದು? ಈ ಸ್ಮಶಾನದಾಗೆ ನೀ ಗಡ ನಡಿಕೊಂಡು ನಿಂತ್ಕೊಂಡಿದ್ದೀನಿ ನಾನು ಅವಾಗಿಂದ. ಬರ್ತೀನಿ ಅಂತ ಇನ್ನೂ ಬರಲಿಲ್ವಲ್ಲಪ್ಪ ಇವಳು. ಅದು ಯಾವಾಗ ಬರ್ತಾಳೋ ಏನೋ.
ಈ ಸ್ಮಶಾನದಾಗೆ ಅಯ್ಯೋ ಒಬ್ಬನೇನೆ ನಮ್ಮಮ್ಮ ಈಗಲೇ ಸ್ಮಶಾನದ ಕಡೆ ಹೋಗ್ಬೇಡ ಅಂತತೆ ಅಂತಂದರೆ ಇವಳು ಕತ್ತಿಯಿಂದ ನಾನು ನೋಡು ಬಂದು ಈ ಸ್ಮಶಾನದೊಳಗಡೆಗೆ ಇಳಿಯಂಗಾಯ್ತು. ಅಯ್ಯೋ ಬೇಗ ಬಾ ರಚ್ಚು, ಯಾವಾಗ ಬರ್ತಾಳಪ್ಪ ಇವಳು? ಹಚ್ಚು ರಚ್ಚು, ಯಪ್ಪ ಎಷ್ಟು ದಿನ ಆದ್ಮೇಲೆ ನೀನು ನೋಡ್ತಾ ಇದ್ದೀನಿ, ಚೆನ್ನಾಗಿದ್ಯಾ? ಪರವಾಗಿಲ್ಲ ಯಪ್ಪ, ನೀನು ನೋಡ್ತೀನೋ ನೋಡಲ್ವೋ, ಕನಸೋ ನನಸೋ ಒಂದೂ ಗೊತ್ತಾಗ್ತಿಲ್ಲ. ನೀನು ನೋಡಬೇಕು 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 ಅಂತ ನಿಮ್ಮ ಮನೆ ಮುಂದೆ ದಿನಕ್ಕೊಂದು 10 ಸಲ ಓಡಾಡ್ತೀನಿ, ನೀನು ಮಾತ್ರ ಈಚೆ ಕಡೆ ಎಲ್ಲೂ ಕಾಣಿಸಲ್ಲ. ನಿಮ್ಮ ಅಮ್ಮ ಅಂತೂ ಯಾವಾಗೂ ನಿಂತ್ಕೊಂಡಿರ್ತದೆ ಬಾಗ್ಲಾಗೇನೆ, ಆದರೆ ನೀನು ಮಾತ್ರ ಕಾಣಿಸೋದೇ ಇಲ್ಲ. ನಾನು ಅದೆಷ್ಟು ಸಲ ಬಂದ್ಬಿಟ್ಟು ನಾನಂತೂ ಬಂದಂತೂ ನೋಡಿ 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 ಸಾಕಾಯ್ತು ನಿಮ್ಮ ಮನೆಗಂತೂ. ನೀನಂತೂ ಕಾಣಿಸ್ತಿರಲಿಲ್ಲ. ಸದ್ಯ ಇವಾಗಾದ್ರೂ ಬಂದಲ್ಲ, ನಾನು ಫೋನ್ ಕೊಟ್ಟಿರೋದಕ್ಕೆ, ನೀನು ಫೋನಾಗಿ ಮಾತಾಡ್ತಿರೋದಕ್ಕೆ ನಂಗೆ ಸಮಾಧಾನ ಐತೆ. ನೀನು ಫೋನಾಗೂ ಮಾತಾಡ್ತಿಲ್ಲ ಅಂತಂದಿರ ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ? ಅಪ್ಪ ಸದ್ಯ ಇವತ್ತಾದರೂ ನನಗೆ ಸಿಕ್ದಲ್ಲ. ನೋಡು, ನಿಮ್ಮ ಮನೆಗೆ ಏನು ನಡೀತೈತೆ? ನೀನು ಮದುವೆದು ಇನ್ನೂ ಮುಂದಕ್ಕೆ ಹಾಕ್ಬಿಟ್ರೆ ಏನು? ಅಲ್ಲ ಏನೋ ಅದು ಇದು ಅಂತ ಹೇಳ್ತಾ ಇದ್ದೆ, ಎಂಗೇಜ್ಮೆಂಟು ಅಂತ ಹೇಳ್ಬಿಟ್ಟು. ಹಾಂ, ನಿಮ್ಮ ಅಮ್ಮಂಗೆ ಒಂದು ಮಾತು ಹೇಳ್ಬೇಕಿತ್ತು ತಾನೇ, ಮದುವೆ ಈಗಲೇ ಬೇಡಮ್ಮ ನಿಧಾನಕ್ಕೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನಾದರೂ ಒಂದು ಹೇಳಿ ಮುಂದಕ್ಕೆ ಹಾಕು ಪ್ಲೀಸ್ ಪ್ಲೀಸ್ ಪ್ಲೀಸ್, ಏನಾದರೂ ಮಾಡು. ನೀನು ಗೊತ್ತಿಲ್ಲ, ನಮ್ಮ ಅಮ್ಮನ ಹತ್ರ ಮಾತಾಡೋಷ್ಟು ಮಾತಾಡಿ ನಮ್ಮ ಅಮ್ಮನ ತಕ್ಕ ಪಟಾರ ಅಂತ ಕೆನ್ನೆ ಕೊಡಿಸ್ಕೊಂಡು ಎಲ್ಲನೂ ಆಗೋಯ್ತು ನಂದು. ಥೂ, ನನಗೆ ಎದ್ರುಕೊಂಡೇ ನನ್ನ ಜೀವನ ಈ ಥರ ಆಗ್ಬಿಟ್ಟೈತೆ. ನೋಡು, ನೀನು ನನ್ನ ಮದುವೆ ಮಾಡ್ಕೊತೀಯೋ ಇಲ್ವೋ ಅದನ್ನು ಹೇಳ್ಬಿಡು. ಸುಮ್ಮನೆ ನಿನ್ನ ಮದುವೆ ನಿಧಾನ ಮಾಡು, ಅದು ಮಾಡು, ತಡ ಮಾಡು ಅಂದ್ರೆ ಅದೆಲ್ಲ ಆಗದಿರೋ ಕೆಲಸ. ಇನ್ನೊಂದು ವಾರಕ್ಕೆ ನನ್ನ ಎಂಗೇಜ್ಮೆಂಟ್ ಐತೆ. ಇನ್ನೊಂದು ವಾರ ಎಂಗೇಜ್ಮೆಂಟು ಅಂತಂದರೆ ನನ್ನ ಕತೆ ಮುಗೀತು ಅಂತಲೇ ಅರ್ಥ. ಮತ್ತೆ ನಾನು ನೀನು ದೂರ ಆಗಬೇಕಾಗ್ತೈತೆ. ಅದಕ್ಕೆ ಇವತ್ತು ಏನಾದರೂ ಆಗಲಿ ಫೈನಲ್ಲಾಗಿ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಏನು ಮಾಡ್ತೀಯಾ ಹೇಳು? ಅಯ್ಯೋಲೇ, ನಿಜವಾಗೂ ಇನ್ನೊಂದು 8 ದಿನದಾಗ ಎಂಗೇಜ್ಮೆಂಟಾ? ಈಗ ನಾನು ಇಷ್ಟನಾ ಇಷ್ಟ ಇಲ್ವಾ? ನನ್ನ ಮದುವೆ ಮಾಡ್ಕೊತೀಯ ಮಾಡ್ಕೊಳಕ್ಕಿಲ್ವಾ ಹೇಳು? ಅಯ್ಯೋ, ನೀನು ಬಿಟ್ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ನೀನು ಅಷ್ಟೊಂದು ಇಷ್ಟಪಟ್ಟಿದ್ದೀನಿ, ಆದರೆ ಇನ್ನೂ ಡಿಗ್ರಿ ಸಮೇತ ಇನ್ನೂ ಇದಾಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಈಗ ಇದ್ದಕ್ಕಿದ್ದಂಗೆ ನೀನು ಮದುವೆಗಿದ್ವಿ ಅಂತ ಹೇಳಿದ್ರೆ ಭಯ ಆಯ್ತದ ನನಗಂತೂ. ಈಗ ಏನು ಮಾಡೋದು ಅಂತಲೇ ನೀನು ಗೊತ್ತಾಯ್ತಿಲ್ವಲ್ಲ ನನಗೆ. ಮದುವೆ ನಿಲ್ಸಕ್ಕಂತೂ ಸಾಧ್ಯ ಇಲ್ವಾ? ಮದುವೆ ಅದು ಹೆಂಗೆ ನಿಲ್ಲಿಸ್ತೀಯಾ? ಹಾಂ, ನೀನೇ ಹೇಳು. ನನಗಂತೂ ಯಾವ ಐಡಿಯಾನೂ ಗೊತ್ತಾಯಿಲ್ಲ ಮದುವೆ ನಿಲ್ಸೋಕ್ಕೆ. ಏನಾದರೂ ಯೋಚನೆ ಮಾಡು ಪ್ಲೀಸ್. ಸಡನ್ನಾಗಿ ಇವಾಗ ಏನು ಪ್ಲಾನ್ ಮಾಡ್ಕೊಂಡಿದ್ದಂಗೆ ಒಂದು 15-20 ದಿನ ಟೈಮ್ ಸಿಕ್ಕರೂ ಏನಾದರೂ ಒಂದು ಮಾಡ್ತೀನಿ. 15-20 ದಿನವೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಏನು ಮಾಡ್ತೀಯೋ ನೀನೇ ಯೋಚನೆ ಮಾಡು. ನಾನು ನಿನಗೇನೇ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನೀನು ಹೆಂಗೆ ಹೇಳ್ತೀಯೋ ಹಂಗೇನೆ. ನನಗಂತೂ ಮನೆಗಂತೂ ಇರೋಕ್ಕಾಗಲ್ಲ. ನಮ್ಮ ಮನೆಗಂತೂ ಫುಲ್ಲು ಟಾರ್ಚರ್ ಕೊಡ್ತಾವೆ ನನಗಂತೂ. ಹಾಗೆ ಹಿಂಗೆ ಮದುವೆಗಿದ್ವಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಾರದಾಗ ನಾನು ಎಂಗೇಜ್ಮೆಂಟ್ ಆಗೋಗ್ಬಿಡ್ತೈತೆ. ಅಷ್ಟೇ, ಮುಗ್ದೋಯ್ತು ಅಂತ ಅನ್ಕ ಅರ್ಧ ಮದುವೆ ಆದಂಗೆನೇ. ಈಗ ಏನು ಮಾಡೋದು ನೀನೇ ಹೇಳು. ನೀನೇನು ಕಾಲೇಜ್ಗೆ ಹೋಗ್ಕೊಂಡು ಆರಾಮಾಗಿದೆಯಾ? ಆದರೆ ನನ್ನ ಪರಿಸ್ಥಿತಿ ಹೇಳು. ನಮ್ಮ ಅಮ್ಮ ಎಲ್ಗೂ ಕಳಿಸ್ತಿದ್ದಂಗೆ ಮನೆಗೆ ಗುಡ್ಡಾಕೊಂಡು ಹೆಂಗೆ ಕೂತೈತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಮಾತಾಡೋಕ್ಕಾಗಲ್ಲ. ಫೋನ್ ಏನಾದರೂ ಈ ಸಲ ತಗ್ಲಾಕೊಂಡೆ, ಫೋನ್ ನೀನು ಕೊಟ್ಟರೆ ಫೋನಾಗೆ ಅಂತಂದರೆ ಅಷ್ಟೇ ನನ್ನ ಕತೆ ಬರ ಎಳೆದ್ಬಿಡ್ತದೆ ನಮ್ಮಮ್ಮ ಕೈಗೂ ಬಾಯಿಗೂ ಎಲ್ಲನೂ. ಈಗ ಏನು ಮಾಡೋದು? ನೀನೇನಾದರೂ ಒಂದು ಪ್ಲಾನ್ ಮಾಡು. ನಾನಂತೂ ನಮ್ಮ ಅಮ್ಮನ ಹತ್ರ ಎಲ್ಲ ಥರನೂ ಹೇಳ್ಬಿಟ್ಟಿದ್ದೀನಿ, ಮದುವೆ ಬೇಡ, ಎಂಗೇಜ್ಮೆಂಟ್ ಬೇಡ, ಅದು ಬೇಡ ಇದು ಬೇಡ ಅಂತ. ಆದರೆ ನಮ್ಮಮ್ಮ ಕೇಳೋಕ್ಕೆ ತಯಾರಿನೇ ಇಲ್ಲ. ನನ್ನೇ ಬೈತೈತೆ, ನನ್ನೇ ಉಗಿತದೆ. ನಮ್ಮಮ್ಮಂಗೆ ಬುದ್ಧಿ ಹೇಳೋದು ಒಂದೇ, ಸುಮ್ಮನಿರೋದು ಒಂದೇ. ಬೇರೆ ಏನಾದರೂ ಹೇಳಿ ನೀನು ಅಷ್ಟೇನೆ. ಒಂದು ಕೆಲಸ ಮಾಡೋಣ, ನಾವು ಯಾಕೆ ಪದ್ದು ಅಕ್ಕೊಂದು ಸಹಾಯ ತಗೋಬಾರ್ದು? ಪದ್ದು ಅಕ್ಕನ ಹತ್ರ ಹೋಗ್ಬಿಟ್ಟು ನಮ್ಮ ಲವ್ ವಿಚಾರನ ಹೇಳ್ಬಿಡೋಣ. ಹಾಂ, ಅದೇನು ಹೇಳ್ತದೋ ನೋಡೋಣ. ಸರಿನಾ? ಹೇಳ್ಬಿಟ್ಟು ಹೆಂಗಾರ ಮಾಡಿಬಿಟ್ಟು ಎಂಗೇಜ್ಮೆಂಟ್ ನಿಲ್ಸಕ್ಕೆ ಹಂಗೆ ಹಿಂಗೆ ಅಂತ ಒಂಚೂರು ಕೇಳ್ಕೊಳ್ಳೋಣ. ಆ ಅಕ್ಕಯ್ಯ ಸಹಾಯ ಮಾಡಿದ್ರಂತೂ ಮಾಡೇ ಮಾಡ್ತದೆ. ಇರೋದೊಂದೇ ನಮಗೆ ದಾರಿ, ಅದು ಬಿಟ್ಟರೆ ನಮಗೆ ಬೇರೆ ದಾರಿ ಅಂತ ಏನೂ ಇಲ್ಲ. ಅರ್ಥ ಮಾಡ್ಕ. ಈಗ ಪದ್ದು ಅಕ್ಕನ ನೀನು ಯಾರಿಗೂ ಹೇಳ್ಬೇಡ ಅಂತಂದರೆ ಯಾರು ಸಹಾಯ ಇಲ್ದಿದ್ದಂಗೆ ನಾವೇನು ಮಾಡೋಕ್ಕಾಗಕ್ಕಿಲ್ಲ. ಈ ಪದ್ದು ಅಕ್ಕನ ಸಹಾಯ ತಗೊಳ್ಳೋಣ. ಹೆಂಗಿದ್ರು ನಮ್ಮಮ್ಮ ಇಬ್ಬರೂ ಫ್ರೆಂಡು. ಏನಾದರೂ ಕುಂತ್ಕೊಂಡು ಮಾತಾಡ್ತದೋ ಏನು ಮಾಡ್ತದೋ ನೋಡೋಣ ಅಲ್ವಾ? ಹಾಗೆ ಮಾಡೋಣ. ಇನ್ನೇನು ಮಾಡೋಕ್ಕೈತದೆ? ಬೇರೆ ದಾರಿ ಇಲ್ವಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಬೇರೆ ಯಾವ ದಾರಿನೂ ಇಲ್ಲ. ಪದ್ದು ಅಕ್ಕನೇ ನಮಗೆ ಬೆಸ್ಟ್ ದಾರಿ ನೋಡು. ಸರಿನಾ? ನಡಿ, ಇವಾಗ ಹೋಗ್ಬಿಟ್ಟು ಬದ್ದು ಅಕ್ಕನ ಹತ್ರ ಇರೋ ವಿಚಾರ ಎಲ್ಲ ಮಾತಾಡ್ಬಿಡೋಣ. ಅದು ಏನಾದ ಹಾಕೊಂಡೋಗ್ಲಿ, ಬೈಸ್ಕೊಂಡು ಏನೋ ಒಂದು ಮಾಡ್ಕೊಬಿಟ್ಟು ಅಕ್ಕ ಹಿಂಗಕ್ಕ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗಕ್ಕಿಲ್ಲ ಕಣಕ್ಕ ಅಂತ ಏನಾರ ಒಂದು ಹೇಳೋಣ. ಅವಾಗ ಅಕ್ಕಯ್ಯ ಸರಿ ಕಣ್ರಪ್ಪ ಅಂತ ಏನಾರ ಹ್ಞೂ ಅಂತ ಹೇಳಿ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟರೆ ನೀನೇನು ಮಾತಾಡೋಕೋಬೇಡ. ಸೈಲೆಂಟಾಗಿ ನಿಮ್ಮ ಮನೆಗಿರು, ನಮ್ಮ ಮನೆ ನಾನು ಇರ್ತೀನಿ. ಅಕಸ್ಮಾತ್ ಏನೂ ಆಗಲಿಲ್ಲ ಅಂತ ಲಾಸ್ಟ್ ಮೂಮೆಂಟ್ ಅಂತ ಬಂದರೆ ಅಷ್ಟರೊಳಗಡೆ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡಿ ನೀನಂತೂ ಕೈ ಬಿಡೋಕ್ಕಿಲ್ಲ. ನೀನು ಯಾವತ್ತಿದ್ರೂ ನನ್ನ ಹೆಂಡ್ತೀನಿ, ನಾನು ನಿನ್ನ ಗಂಡನೇನಿ ಫಿಕ್ಸ್ ಮಾಡ್ಕೊಬಿಡು. ಹೆಂಗಾರ ಮಾಡಿ ನೀನು ಮದುವೆ ಮಾಡ್ಕೊತೀನಿ. ಸರಿನಾ? ಸರಿ ಆಯಿತು, ಹಂಗೆ ಆಗಲಿ. ಸರಿ ಬಾ, ಮತ್ತೆ ಪದ್ದು ಅಕ್ಕನ ಮಂತಕ್ಕೆ ಹೋಗ್ಬಿಟ್ಟು ಇವಾಗ ನಮ್ಮ ಅಮ್ಮ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಸಡನ್ನಾಗೆ ಬರೋದು ಇಲ್ಲ ನಮ್ಮ ಅಮ್ಮ ಇವಾಗ, ಯಾಕಂದರೆ ಬೆಂಗ್ಳೂರಿಗೆ ಹೋಗೈತಿ. ಪಟ ಅಂತ ಮಾತಾಡ್ಬಿಟ್ಟು ಬಂದ್ಬಿಡೋಣ ಬಾ. ಸರಿ ಆಯಿತು ಬಾ. ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡಕ್ಕ, ಯಾರಿಗೂ ಹೇಳ್ಬೇಡಕ್ಕ ಅಂತ ಹೇಳ್ಬಿಟ್ಟು ಸೀಕ್ರೆಟಾಗಿ ಹೇಳ್ಬಿಟ್ಟು ಸಹಾಯ ಕೇಳೋಣ ಬಾ. ಸರಿ ಬಾ.